ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೇಲಿ ಏನಾದರೂ ಖಾಲಿಯಾಗಿರುವಂತಹ ಅಕ್ಕಿ ಚೀಲ ಇದ್ದರೆ ಯಾವುದೇ ಕಾರಣಕ್ಕೂ ಅಪ್ಪಿ ತಪ್ಪಿ ಕೂಡ ಈ ಅಕ್ಕಿ ಚೀಲವನ್ನು ಬಿಸಾಕಲಿಕ್ಕೆ ಹೋಗಲೇಬೇಡಿ. ಅಕ್ಕಿ ಚೀಲವನ್ನು ನಾವು ಉಪಯೋಗ ಮಾಡ್ಕೊಂಡ್ಬಿಟ್ಟು ಯಾವ ರೀತಿ ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾರು ಕೂಡ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ. ಮೊದಲನೇದಾಗಿ ನಾನು ಅಕ್ಕಿ ಚೀಲವನ್ನು ಸೈಡಿಗೆ ನೋಡಿ ಈ ರೀತಿ ಇದೆಯಲ್ಲ, ಇದನ್ನು ಕಟ್ ಮಾಡ್ಕೊಡ್ತಾ ಇದ್ದೀನಿ. ಹೀಗೆ ಕಟ್ ಮಾಡ್ಕೊಂಡ್ಬಿಟ್ಟು ಫುಲ್ ಏಕಾಗಿ ಒಂದೇ ರೀತಿಯ ಶೀಟ್ ಆಗಿರಬೇಕು. ಇದು ಒಂದೇ ಶೀಟ್ ಆಗೋದು ಈ ರೀತಿ ನಾನು ಇದನ್ನು ಬಿಚ್ಕೋತಾ ಇದ್ದೀನಿ. ಈಗೇನು ಇಲ್ಲಿ ಹೊಲಿದಿತ್ತಲ್ಲ, ಸ್ಟಿಚ್ ಮಾಡಿತ್ತಲ್ಲ, ಅದನ್ನು ಬಿಚ್ಕೊಂಡ್ಬಿಟ್ಟು ನೋಡಿ ಈ ರೀತಿ ನಾನೀಗ ಇದನ್ನು ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ನಂತರದಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ನಾನು ಈ ರೀತಿ ಅಕ್ಕಿ ಚೀಲದ ಮೇಲ್ಗಡೆ ಹೀಗೆ ಹಾಕಿಬಿಟ್ಟು ನೋಡಿ ಸೇಮ್ ಸೈಜಲ್ಲಿ ಮತ್ತೆ ಇದನ್ನು ಕಟ್ ಮಾಡ್ಕೋಬೇಕು. ಅಕಸ್ಮಾತ್ ಏನಾದರೂ ಅಕ್ಕಿ ಚೀಲ ದೊಡ್ಡದಾಗಿದ್ದರೆ ಅದನ್ನು ಈ ರೀತಿ ಹೀಗೆ ಕಟ್ ಮಾಡ್ಕೊಂಡ್ಬಿಡಿ. ಕರೆಕ್ಟ್ ಸೈಜಲ್ಲಿ ನೀವು ಬಟ್ಟೆ ತೊಗೊಳ್ಳೋದಾದರೆ ಓಕೆ, ಬಟ್ ಏನಾದರೂ ಬಟ್ಟೆ ಸಣ್ಣದಾಗಿದ್ದು ಅಕ್ಕಿ ಚೀಲ ದೊಡ್ಡದಾಗಿದ್ದರೆ ಅದನ್ನು ಎಕ್ಸ್ಟ್ರಾ ಇರುವಂತಹದನ್ನು ಕಟ್ ಮಾಡ್ಕೊಂಡು ಬಿಡಿ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಾನು ಫುಲ್ಲು 4 ಕಡೆಯೂ ನಾನೀಗ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಅಂದರೆ ಅಕ್ಕಿ ಚೀಲ ಮತ್ತು ಈ ಬಟ್ಟೆ ಎರಡನ್ನೂ ಕೂಡ ನೀಟಾಗಿ ಅದನ್ನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬಂದ ನಂತರ ನೋಡಿ ಈ ರೀತಿ ನೀವು ಮಿಡಲ್ನಲ್ಲೂ ಕೂಡ ಒಂದು 4-5 ಹೊಲಿಗೆನ ಹಾಕ್ಬಿಡಿ. ಆವಾಗ ನೀಟಾಗಿ ಕೂರುತ್ತೆ ಇದು. ನೋಡಿ ನಂತರದಲ್ಲಿ ವೇಸ್ಟ್ ಆಗಿರುವಂತಹ ಈ ರೀತಿ ಬಟ್ಟೆನ ತೊಗೊಂಡಿದ್ದೀನಿ. ನೀವು ಯಾವ ಬಟ್ಟೆ ಬೇಕಾದರೂ ತೊಗೋಬೋದು. ನಾನಿಲ್ಲಿ ಒಂದು 3/4 ಬಟ್ಟೆನ ತೊಗೊಂಡಿದ್ದೀನಿ. ನೋಡಿ ಅದನ್ನು ಈ ರೀತಿ ಕಟ್ ಮಾಡೋಣ. ಫಸ್ಟು ಕಟ್ ಮಾಡಿಬಿಟ್ಟು ನಂತರ ಅದಕ್ಕೆ ಹೇಗೆ ಸ್ಟಿಚ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ. ಮಹಿಳೆಯರಿಗಂತೂ ಫುಲ್ ಖುಷಿ ಆಗುತ್ತೆ ಈ ವಸ್ತು ನೋಡಿದರೆ. ಎಲ್ಲರ ಮನೆಗೂ ಕೂಡ ಉಪಯೋಗ ಆಗುತ್ತೆ. ನೀವು ಬೇಕಿದ್ದರೆ ಮ್ಯಾಚಿಂಗ್ ಬಟ್ಟೆನೇ ತೊಗೋಬಹುದು. ನೋಡಿ ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಈ ಬಟ್ಟೆನ ಕಟ್ ಮಾಡಿಬಿಟ್ಟು ನಾನೀಗ ಇದನ್ನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ 3/4 ಬಟ್ಟೆ ಆಗಿರೋದ್ರಿಂದ ಸ್ವಲ್ಪ ಇದು ಗಟ್ಟಿ ಬಟ್ಟೆನೇ ಇದೆ. ಹಾಗಾಗಿ ಇದನ್ನು ನಾನು ಹೀಗೆ ಕಟ್ ಮಾಡಿಬಿಟ್ಟು ನೋಡಿ ಈ ರೀತಿ ಹೊಲಿಗೆನ ಹಾಕ್ಕೊಂಡು ಬರಬೇಕು. ನೋಡಿ ಇದರಲ್ಲಿ ನಾನು 2 ಪಾರ್ಟನ್ನು ಮಾಡ್ತೀನಿ. ಈಗ ಒಂದು ಸೈಡ್ ಒಂದಕ್ಕೆ ಹಾಗೆ ಇನ್ನೊಂದು ಸೈಡ್ ಮತ್ತೊಂದು ಅಂತ ಹೇಳಿ 2 ಪಾರ್ಟನ್ನು ಮಾಡ್ಕೊಂಡ್ಬಿಟ್ಟು ಈ ಬಟ್ಟೆನ ನೋಡಿ ಹೀಗೆ ಕಟ್ ಮಾಡಿಬಿಟ್ಟು ನಂತರದಲ್ಲಿ ನೀವು ಮುಂಚೆ ನಾವು ಹೊಲಿದಿಟ್ಕೊಂಡಿದ್ವಲ್ಲ ಅಕ್ಕಿ ಚೀಲಕ್ಕೆ, ಅದಕ್ಕೆ ನಾವು ಇದನ್ನು ಜಾಯಿಂಟ್ ಮಾಡಬೇಕು. ಹೇಗೆ ಕರೆಕ್ಟಾಗಿ ಸ್ಟ್ರೈಟಾಗಿ ಲೈನ್ ಬರುವಂತೆ ನೀವು ಇದೆಯಾ ಅಂತ ನೋಡ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ಸರಿ ನೀವು ಅದೇನಾದ್ರು ಹೆಚ್ಚು ಕಡಿಮೆ ಇದ್ದರೆ ಕಟ್ ಮಾಡ್ಕೊಳ್ಳಿ. ನೋಡಿ ಈಗಿದು ಹೆಚ್ಚು ಕಡಿಮೆ ಇದೆ, ನೀಟಾಗಿ ಈವನ್ನಾಗಿ ಇಲ್ಲ. ಸೊ ಹಾಗಾಗಿ ಮತ್ತೆ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಾವು ಇದನ್ನು ಸ್ಟಿಚ್ ಮಾಡೋಣ. ಕೈಯಲ್ಲೇ ಹೊಲಿಗೆ ಹಾಕ್ಕೋಬಹುದು, ಏನು ತೊಂದರೆ ಇಲ್ಲ. ಬಟ್ ಮಿಷನ್ನಲ್ಲಿ ಹಾಕಿದರೆ ತುಂಬ ದಿನ ಬಾಳಿಕೆಯಲ್ಲಿ ಬರುತ್ತೆ ಅಂತ ಹೇಳಿ ಅರ್ಥ ಅಷ್ಟೇ. ನೋಡಿ ನಾನಿಲ್ಲಿ ಹೊಲಿಯೋದನ್ನು ಕೂಡ ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ನಿಮಗೆ ಜಸ್ಟ್ ಈ ರೀತಿ ತೋರಿಸ್ತಾ ಇದ್ದೀನಿ. ನೋಡಿ ಹೀಗೆ ಕಟ್ ಮಾಡ್ಕೊಂಡ ನಂತರ ಇದನ್ನು ಸ್ವಲ್ಪ ಹೀಗೆ ಮಡಚ್ಕೊಂಡ್ಬಿಟ್ಟು ಈ ರೀತಿ ನೋಡಿ ಚಿಕ್ಕದಾಗಿ ಇದನ್ನು ಹೀಗೆ ಮಡಚಿಬಿಟ್ಟು ಹೊಲಿಗೆನ ಹಾಕ್ಕೊಳ್ಬೇಕು. ಆವಾಗ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಾನೀಗ ಹೀಗೆ ಮಡಚಿಬಿಟ್ಟು ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ. ಇದನ್ನು ನಾವು ನೋಡಿ ಈ ಸೈಡು ಹಾಗೆಯೇ ಆ ಕಡೆ ಎರಡೂ ಬದಿಯಲ್ಲೂ ಕೂಡ ಈ ರೀತಿ ನಾನು ಹೊಲಿಗೆನ ಹಾಕ್ಕೊಂಡು ಬರ್ತೀನಿ. ನೋಡಿ ಇವಾಗ ಆಲ್ರೆಡಿ ನಿಮಗೆ ಒಂದು ಐಡಿಯಾ ಬಂದಿರಬಹುದು ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿ. ಎಸ್, ನಾವಿವಾಗ ಫ್ರಿಜ್ ಕವರನ್ನು ನಾನು ಹೊಲಿಯೋದನ್ನು ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಆ ಸೈಡ್ ಈ ಸೈಡ್ ಎರಡೂ ಕೂಡ ನಾನು ಇಟ್ಬಿಟ್ಟು ಅದನ್ನು ಸ್ಟಿಚ್ ಮಾಡಿಕೊಂಡು ಹಾಗೆ ಮಿಡಲ್ನಲ್ಲೂ ಕೂಡ ನಾನು 3 ಕಂಪಾರ್ಟ್ಮೆಂಟ್ ಬರೋ ರೀತಿ ಸ್ಟಿಚ್ ಮಾಡಿದ್ದೀನಿ. ನಂತರ ಇನ್ನೊಂದು ಸ್ವಲ್ಪ ಬಟ್ಟೆ ಇತ್ತಲ್ಲ, ಅದನ್ನು ಬೇಕಿದ್ದರೆ ನೀವು ಇನ್ನೂ ಎಡ್ಜಿಗೆ ನೀವು ಅದನ್ನು ಹೊಲಿಗೆ ಹಾಕಬಹುದು. ಬಟ್ ನಾನಿಲ್ಲಿ ಹಾಕಿಲ್ಲ. ನೋಡಿ ಈ ರೀತಿ ನೀವು ಮಾಡ್ಕೊಂಡ್ಬಿಟ್ಟು ಪೆನ್ಸಿಲ್ಗಳನ್ನು, ಪೆನ್ಗಳನ್ನು, ಸ್ಕೆಚ್ ಪೆನ್ನು ಅಥವಾ ತಲೆಗೆ ಬಾಚುವಂತಹ ಬಾಚಣಿಕೆ ಅಥವಾ ಕ್ಲಿಪ್ಗಳನ್ನು ಅಥವಾ ಮೆಡಿಸಿನ್ಗಳನ್ನು ಈ ರೀತಿ ಆ ಸೈಡ್ ಈ ಸೈಡ್ ಹಾಕ್ಕೊಂಡ್ಬಿಟ್ಟು ಇದನ್ನು ಟೇಬಲಲ್ಲಿ ನೀವು ಕೂಡ ಹಾಕ್ಕೊಂಡ್ಬಿಟ್ಟು ಬಳಸಬಹುದು ಈ ಕವರನ್ನು. ಅಥವಾ ನೀವು
ಇದನ್ನು ಫ್ರಿಡ್ಜ್ ಕವರ್ ಆಗಿ ಕೂಡ ಬಳಸಬಹುದು. ತುಂಬಾ ನೀಟಾಗಿ ಕಾಣಿಸುತ್ತೆ. ನೋಡಿ, ಮೊದಲನೇದಾಗಿ ಈ ರೀತಿ ರಟ್ಟಿನ ಬಾಕ್ಸನ್ನು ನಾನೀಗ ಕಟ್ ಮಾಡ್ಕೊಳ್ಳೋ ರೀತಿ ನೀವು ಹೀಗೆ ಕಟ್ ಮಾಡ್ಕೊಂಡು ಬನ್ನಿ. ವಿಡಿಯೋದಲ್ಲಿ ನೋಡ್ತಿದ್ರೆ ನಿಮಗೆ ನೀಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಫಸ್ಟ್ ನಾನು ಈ ರಟ್ಟಿನ ಬಾಕ್ಸನ್ನು ಫುಲ್ ಸ್ಟ್ರೈಟಾಗಿ ಹೀಗೆ ಕಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿರುವಂತಹ ಪೀಸ್ಗಳನ್ನು ನಾವು ಈ ರೀತಿ ರಟ್ಟಿನ ಬಾಕ್ಸಿಗೆ ಮಿಡಲ್ನಲ್ಲಿ ಹಾಕಬೇಕು. ನೋಡಿ, ಇದು ಬಟ್ಟೆ ತಂದಿರುವ ಬಾಕ್ಸು. ಈ ಬಾಕ್ಸನ್ನು ನಾವೇನು ಮಾಡ್ತೀವಿ, ಬಿಸಾಕ್ಬಿಡ್ತೀವಿ. ಸೊ ಬಿಸಾಕೋ ಬದಲು ನೀವು ಇದರ ಅಳತೆ ನೋಡಿಕೊಂಡು ಅದರ ಮೇಲ್ಗಡೆ ಇಡಲಿಕ್ಕೆ ಅಂತ ಹೇಳಿ ಮತ್ತೊಂದು ರಟ್ಟನ್ನು ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಮಿಡಲ್ನಲ್ಲಿ ಹೀಗೆ ನೀವು ಜಾಯಿಂಟ್ ಮಾಡ್ಕೊಳ್ಳಿ. ಸೈಜನ್ನು ನೋಡ್ಕೊಂಡ್ಬಿಟ್ಟು ನೀವು ಸ್ವಲ್ಪ ಸ್ವಲ್ಪನೇ ಕಟ್ ಮಾಡ್ಕೋಬಹುದು. ನೋಡಿ, ಈ ರೀತಿ ಮಿಡ್ಲಲ್ಲಿ ಹೀಗೆ ಜಾಯಿಂಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ರಟ್ಟಿನ ಬಾಕ್ಸಿಗೆ ನಿಮ್ಮ ಹತ್ರ ವಾಲ್ಪೇಪರ್ ಏನಾದ್ರು ಇದ್ದರೆ ನೀಟಾಗಿ ಅದನ್ನು ಅಂಟಿಸ್ಬಿಟ್ಟು, ಅಥವಾ ನಿಮ್ಮ ಹತ್ರ ಗಿಫ್ಟ್ ರ್ಯಾಪರ್ ಏನಾದ್ರು ಇದ್ದರೆ ಅದನ್ನು ಕೂಡ ಅಂಟಿಸ್ಬಿಟ್ಟು ನೀಟಾಗಿ ಡೆಕೋರೇಟಿವ್ ಆಗಿ ಮಾಡ್ಕೋಬಹುದು. ನೋಡಿ, ಈ ರೀತಿ ಫಸ್ಟ್ ನೀವು ಬಾಕ್ಸನ್ನು ಕಟ್ ಮಾಡಿಬಿಟ್ಟು, ಈ ರಟ್ಟಿನ ಬಾಕ್ಸನ್ನು ಕಟ್ ಮಾಡಿಬಿಟ್ಟು ಇನ್ನೊಂದು ಬಾಕ್ಸ್ ಒಳಗಡೆ ಹೀಗೆ ನೀವು ಪೀಸ್ಗಳನ್ನು ಇಡಿ. ನಂತರ ಈ ಅಡ್ಡ ಇಡಲಿಕ್ಕೆ ನಾನು ಮತ್ತೆ ಕಟ್ ಮಾಡಿಬಿಟ್ಟು ಹೀಗೆ ನಾನು ಜೋಡಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗೇ ಆಗುತ್ತೆ. ನೋಡಿ, ಈ ರೀತಿ ಬಾಕ್ಸ್ಗಳನ್ನು ನಾವು ಬೇಡ ಅಂತ ಬಿಸಾಕೋದೇ ಹೆಚ್ಚು ಅಲ್ವಾ. ಬಟ್ ಇವುಗಳನ್ನು ನಾವು ತುಂಬಾ ಚೆನ್ನಾಗಿ ಬಳಸ್ಕೋಬಹುದು. ನೀವು ನೋಡ್ತಿದ್ರೆ ನಿಮಗೆ ಅನಿಸುತ್ತೆ, ವಾ, ಎಷ್ಟು ದಿನ ನಾವು ಈ ರೀತಿ ಬಾಕ್ಸ್ಗಳನ್ನು ಬಿಸಾಕಿ ತಪ್ಪು ಮಾಡಿದ್ವಿ ಅಂತ ಹೇಳಿ ಅಲ್ವಾ. ನೋಡಿ, ಮಿಡಲ್ನಲ್ಲಿ ಈ ರೀತಿ ಶೀಟ್ಗಳನ್ನು ನಾವು ಕಟ್ ಮಾಡಿ ಹೀಗೆ ಇಟ್ಟ ಮೇಲೆ ಎಷ್ಟು ಚೆನ್ನಾಗಿ ನಮಗೆ ಡಿವೈಡ್ ಆಗಿಬಿಡುತ್ತೆ. ನೀಟಾಗಿ ತುಂಬ ಚೆನ್ನಾಗಾಗುತ್ತೆ. ನಾವು ಈಗ ಇದರಲ್ಲಿ ನಾವು ಏನು ಬೇಕಾದರೂ ಇಡಬಹುದು. ಸಾಕ್ಸ್ಗಳನ್ನು ಇಡಬಹುದು, ಕರ್ಚೀಫ್ಗಳನ್ನು ಇಡಬಹುದು, ಅಥವಾ ಟೈಗಳನ್ನು ಇಡಬಹುದು, ಅಥವಾ ಸ್ಕೂಲ್ ಮಕ್ಕಳುಗಳಿದ್ದರೆ ಅವುಗಳ ಬೆಲ್ಟ್ಗಳನ್ನು ಇಡಬಹುದು. ಹೀಗೆ ನಾನಾ ರೀತಿಯಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ನೋಡಿ ನ್ಯಾಪ್ಕಿನ್ಗಳನ್ನು, ಕರ್ಚೀಫ್ಗಳನ್ನು, ಹಾಗೆ ಮಾಸ್ಕ್ಗಳನ್ನು, ಟೈಗಳನ್ನು ಇಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಸಾಕ್ಸನ್ನು ಕೂಡ ವಾಶ್ ಮಾಡಿ ಆದಮೇಲೆ ನಾವು ನೀಟಾಗಿ ಈ ರೀತಿ ಎತ್ತಿಟ್ಬಿಟ್ರೆ ಈಸಿಯಾಗಿ ನಮಗೆ ಸಿಗುತ್ತೆ. ಹುಡುಕೋ ಅವಶ್ಯಕತೆ ಇರೋದಿಲ್ಲ. ವಾರ್ಡ್ರೋಬಲ್ಲೂ ಕೂಡ ನೀಟಾಗಿ ಕಾಣಿಸುತ್ತೆ. ಈ ರೀತಿ ಚಿಕ್ಕ ಚಿಕ್ಕ ಬಟ್ಟೆಗಳು ಅಲ್ಲಿ ಇಲ್ಲಿ ಮಿಸ್ ಆಗೋದೇ ಹೆಚ್ಚು ಅಲ್ವಾ. ಬಟ್ ನಾನು ತೋರಿಸ್ಕೊಡ್ತಿರೋ ನೀವು ಈ ರೀತಿ ಇಟ್ಕೊಂಡ್ಬಿಟ್ರೆ ನೀಟಾಗಿ ಒಂದೇ ಕಡೆ ಎಲ್ಲವೂ ಕೂಡ ಇಟ್ಕೊಬಿಡಬಹುದು. ಈಸಿಯಾಗಿ ನಮಗೆ ರೆಡಿ ಆಗುವಾಗ ಕನ್ಫ್ಯೂಸ್ ಆಗೋದಿಲ್ಲ, ಗಡಿಬಿಡಿ ಆಗೋದಿಲ್ಲ, ಎಲ್ಲಿಟ್ವಿ ಅನ್ನೋ ಟೆನ್ಷನ್ ಇರೋದಿಲ್ಲ. ಸೊ ನಮಗೆ ತಕ್ಷಣವೇ ಸಿಕ್ಬಿಡುತ್ತೆ. ನಾನು ನೋಡಿ ಬೆಲ್ಟ್ಗಳನ್ನು ಇಲ್ಲಿ ಇಡಬಹುದು, ಟೈಗಳನ್ನು ಇಡಬಹುದು, ಸಾಕ್ಸ್ಗಳನ್ನು ಇಡಬಹುದು, ಕರ್ಚೀಫ್ಗಳನ್ನು ಇಡಬಹುದು. ಹೀಗೆ ನಿಮಗೆ ಏನು ಅವಶ್ಯಕತೆ ಇದೆ ನೋಡಿ ಅವುಗಳನ್ನು ನೀಟಾಗಿ ಈ ರೀತಿ ವ್ಯವಸ್ಥೆ ಮಾಡಿ ಇಟ್ಕೊಂಡ್ಬಿಟ್ರೆ ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇವುಗಳನ್ನು ನಾವು ಯೂಸ್ ಮಾಡ್ಕೊಂಡ ಹಾಗೂ ಕೂಡ ಆಗುತ್ತೆ. ನೋಡಿ, ಈ ರೀತಿ ರಟ್ಟಿನ ಬಾಕ್ಸ್ಗಳನ್ನು ಇನ್ನೂ ನಾವು ಬೇರೆ ರೀತಿಯಲ್ಲೂ ಕೂಡ ಯೂಸ್ ಮಾಡ್ಕೋಬಹುದು. ಯಾವ ರೀತಿ ಅಂತ ಹೇಳಿ ಕೊನೆವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ಬಾಕ್ಸನ್ನು ಫಸ್ಟ್ ನಾವು ಗಮ್ ಟೇಪ್ ಹಚ್ಚಿಬಿಟ್ಟು ಇದನ್ನು ನೀಟಾಗಿ ಒಂದು ಬಾಸ್ಕೆಟ್ ಥರ ರೆಡಿ ಮಾಡೋಣ. ನೋಡಿ, ಮೇಲ್ಗಡೆ ಇರುವಂತಹ ಈ ರಟ್ಟಿನ ಬಾಕ್ಸನ್ನ ಕ್ಯಾಪ್ ಇರುತ್ತಲ್ಲ, ಅದಕ್ಕೆ ಹೀಗೆ ಮುಚ್ಚೋಕೆ ಅಂತ ಇರುತ್ತಲ್ಲ, ಅದನ್ನು ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ನೋಡಿದರೆ ನಿಮಗೆ ನೀಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ. ನಂತರ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಆ ಶೀಟನ್ನು ಈ ಬಾಕ್ಸ್ ಒಳಗಡೆ ಇಡಬೇಕು. ನೋಡಿ, ಈ ರೀತಿ ಮೇಲ್ಗಡೆ ಪಾರ್ಟನ್ನು ನಾನು ಕಟ್ ಮಾಡಿಬಿಟ್ಟು ಹೀಗೆ ಒಳಗಡೆ ಇಟ್ಟಿದ್ದೀನಿ. ನೋಡಿ, ನಂತರದಲ್ಲಿ ನೀವು ಗಮ್ ಟೇಪನ್ನು ಯೂಸ್ ಮಾಡಿಕೊಂಡು ಇದನ್ನು ಪ್ಲಾಸ್ಟರ್ ಮಾಡ್ಕೊಳ್ಳಿ. ನೋಡಿ, ಆ ಸೈಡ್ ಈ ಸೈಡ್ ಎರಡೂ ಇದೆಯಲ್ಲ, ಅದನ್ನು ನೀವು ಎರಡೂ ಕಡೆ ಹೀಗೆ ಪ್ಲಾಸ್ಟರ್ನ ಹಚ್ಚಿಬಿಟ್ಟು ಹೀಗೆ ಮಾಡಿ. ನೋಡಿ, ಎರಡೂ ಕಡೆ ಹೀಗೆ ಅಂಟಿಸ್ಕೊಂಡ ನಂತರ ನೀಟಾಗಿ ಅದು ರೆಡಿ ಆಯಿತು. ಈಗ ಇದನ್ನು ನಾವು ಒಂದು ಹಳೇದಾದಂತಹ ಟೀ ಶರ್ಟ್ನ ತೊಗೊಂಡ್ಬಿಟ್ಟು ಇದರ ಮೇಲ್ಗಡೆ ಹೀಗೆ ಹಾಕಿ ಅದನ್ನು ಇನ್ನೂ ಚೆನ್ನಾಗಿ ಕಾಣೋ ರೀತಿ ಮಾಡೋಣ. ನೋಡಿ, ಈ ರೀತಿ ಹಾಕಿಬಿಟ್ಟು ನೋಡಿ ನಾನು ಬಾಸ್ಕೆಟ್ನ ರೆಡಿ ಮಾಡ್ತಾಯಿದ್ದೀನಿ. ಹಳೇದಾದಂತಹ ಟೀ ಶರ್ಟ್ನ ನೀವು ಈ ರೀತಿ ಯೂಸ್ ಮಾಡ್ಕೋಬಹುದು, ಅಥವಾ ನೀವು ಬೇರೆ ಬಟ್ಟೆ ಇದ್ದರೆ ಅದನ್ನು ಕೂಡ ಅಂಟಿಸಬಹುದು. ಬಟ್ಟೆನ ಗಮ್ ಹಾಕಿಬಿಟ್ಟು, ಅಥವಾ ನೀವು ಒಂದು ದಪ್ಪ ಇರುವಂತಹ ಶೀಟನ್ನು ಕೂಡ ಅಂಟಿಸ್ಬಿಟ್ಟು ಅದನ್ನು ನೀಟಾಗಿ ಡೆಕೋರೇಟಿವ್ ಆಗಿ ಕಾಣೋ ಥರ ಮಾಡಬಹುದು. ನೋಡಿ, ಈ ರೀತಿ ನಾವು
ರೆಡಿ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಲೆಗ್ಗಿನ್ಸ್ಗಳನ್ನು ಅಥವಾ ಬ್ಲೌಸ್ಗಳನ್ನು ಅಥವಾ ನೀವು ವೇಲ್ಗಳನ್ನು ಬ್ಲೌಸ್ ಪೀಸ್ಗಳನ್ನು ಈ ರೀತಿ ನಾವು ಡಬ್ಬದಲ್ಲಿ ನೀವು ನೀಟಾಗಿ ಹೀಗೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮೆಸ್ಸಿಯಾಗಿ ಕೂಡ ಕಾಣೋದಿಲ್ಲ. ಈ ರೀತಿ ಬಾಕ್ಸ್ಗಳನ್ನು ಹೇಗಿದ್ದರೂ ನಾವು ಬೇಡ ಅಂತ ಹೇಳಿ ಬಿಸಾಕ್ತೀವಲ್ವ, ಅವುಗಳನ್ನು ಈ ರೀತಿ ಯೂಸ್ ಮಾಡ್ಕೋಬಹುದು. ನಾನೀಗ ಆಲ್ರೆಡಿ ಈ ರೀತಿ ಬಾಕ್ಸ್ಗಳನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದೀನಿ. ನೋಡಿ, ನಿಮಗೂ ಕೂಡ ಒಂದು ಐಡಿಯಾ ಬರಬಹುದು. ನೋಡಿ, ನಾನು ಒಂದು ಕಡೆ ಲೆಗ್ಗಿನ್ಸನ್ನು ಹಾಕಿಟ್ರೆ ಇನ್ನೊಂದು ಬಾಕ್ಸಲ್ಲಿ ನಾನು ಎಲ್ಲ ಬ್ಲೌಸ್ಗಳನ್ನು ಇಲ್ಲಿ ಇಟ್ಟಿದ್ದೀನಿ. ನೋಡಿ, ಬ್ಲೌಸ್ಗಳನ್ನು ಅಲ್ಲಿ ಇಲ್ಲಿ ಹುಡ್ಕೋ ಬದಲು ಈ ರೀತಿ ನೀವು ಇಟ್ಕೊಂಡ್ಬಿಟ್ರೆ ಒಂದೇ ಬಾಕ್ಸಲ್ಲಿ ಎಷ್ಟೊಂದು ಬ್ಲೌಸ್ಗಳನ್ನು ನಾವು ಇಡಬಹುದು. ನಂತರ ಇದನ್ನು ಬೀರುವಿನಲ್ಲಿ ಕೂಡ ಸೈಡಿಗೆ ಇಡಬಹುದು. ನಮಗೇನಿದು ಜಾಸ್ತಿ ಜಾಗ ಕೂಡ ಬೇಕಾಗಲ್ಲ. ನೋಡಿ, ಒಂದು ಸೈಡ್ ನಾನು ಸೀರೆಗಳನ್ನು ಇಟ್ಬಿಟ್ರೆ ಒಂದು ಸೈಡ್ ಪೂರ್ತಿ ಡಬ್ಬ ಮೇಲೆ ಡಬ್ಬ ಮಾಡಿ ಈ ರೀತಿ ಇಟ್ಟಿದ್ದೀನಿ. ನೀವು ಮೇಲಿನ ಡಬ್ಬ ಬಿಟ್ಟು ಕೆಳಗಿನ ಡಬ್ಬ ತಕ್ಕೊಂಡ್ರೂ ಕೂಡ ಯಾವ ಬಟ್ಟೆ ಕೂಡ ಬೀಳೋದಿಲ್ಲ. ನೀಟಾಗಿ ನಾವು ಹೀಗೆ ತೆಕ್ಕೊಂಡ್ಬಿಡ್ಬೋದು. ನೋಡಿ, ಒಂದು ಬ್ಲೌಸ್ ಕೂಡ ಕೆಳಗಡೆ ಬೀಳ್ತಿಲ್ಲ. ಕೆಳಗಡೆ ಡಬ್ಬ ಬೇಕು ಅಂದರೆ ನೋಡಿ ಈ ರೀತಿ ತೆಕ್ಕೋಬಹುದು. ತುಂಬ ಚೆನ್ನಾಗಿ ನಾವು ಈ ರೀತಿನ ಯೂಸ್ ಮಾಡ್ಕೋಬಹುದು. ನಿಮಗೆಲ್ಲ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ನೋಡಿ, ಈ ರೀತಿ ನಾವು ಒಂದು ಸೈಡ್ ಪೂರ್ತಿ ಲೆಗ್ಗಿನ್ಸು, ಸೀರೆಯ ಪೆಟಿಕೋಟು, ಹಾಗೆ ಬ್ಲೌಸ್ಗಳನ್ನು, ಬ್ಲೌಸ್ ಪೀಸ್ಗಳನ್ನು ಈ ರೀತಿ ಮಾಡಿ ಇಡೋದ್ರಿಂದ ಎಲ್ಲವೂ ಕೂಡ ಒಂದೇ ಕಡೆ ನೀಟಾಗಿ ಇರುತ್ತೆ. ಓಕೆ, ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.